ಸುರಕುಲಮಹಿಂಸಿಸಿ ಸುರಕುಲಮಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬೋಧಿಸುತ್ತಿರುವ ಗುರುಳ ಗಜಾನನ ಪುರಮಿದಂ ನಿರೂಪಿಸಿದೆ. ಶ್ರೀ ರಾಮಚಂದ್ರನ ದಯದಿ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿಯುತ್ತ ಭರ ಕಂಡೆನ ಲಂಕಾ ಮಣಿಮಂಡಲವನಿದ ಕಂಡೆನ ನಗರವ ಕಂಡೇ ಗಗನ ತಲಕಿಂದೊಗೆವ ಕಲ್ಲು ನಗರ ಮೇಲೆ ತೆಗೆದುತ್ತೆ ಗಗನ ತಲಕಿಂದೊಗೆವ ಕಲ್ಲು ನಗರ ಮೇಲೆ ಗಗನ ತಲಕಿಂದೊಗೆವ ಕಲ್ಲು ನಗರ ಮೇಲೆ ತಲಕಿಂದೊಗೆವ ಕಲ್ಲು ನಗರ ಮೇಲೆ ಕಗತಿಯೊಳಗೆ ಪ್ರಗತಿಯೊಳಗ ಸುಖನ ತೆರದಿ ಪ್ರಗತಿಯೊಳಗ ಸುಖನ ತೆರದಿ ಪ್ರಗತಿಯೊಳಗ ಸುಖನ ತೆರದಿ ಇಲ್ಲಿಗೆ ಬರುತ್ತಿದೆ ನಗರವ ನಾನುರೆ ಇಲ್ಲಿಗೆ ಬರುತ್ತಿದೆ ನಗರವ ನಾನು ಕಂಡೆ ನಗರವ ಕಂಡೇ ಕೊಳೆಪ ಹೇಮದ ಕಳ್ಳ ಚತತಿ ಹೊಳಬಡಿಸಿ ಗಗನವ ಬೆಳಗಿದೆ ಕೊಳೆಪ ಹೇಮದ ಕಳ್ಳ ಚತತಿ ಹೊಳಬಡಿಸಿ ಗಗನವ ಬೆಳಗಿದೆ ಕೊಳೆಪ ಹೇಮದ ಕಳ್ಳ ಚತತಿ ಹೊಳಬಡಿಸಿ ಗಗನವ ಬೆಳಗಿದೆ ಕಲದ್ರಿಕೂಟ ಆ
ತಲದ್ರಿಕೂಟ ಜಲದ ಮೇಲೆ ತಲದ್ರಿಕೂಟ ಜಲದ ಮೇಲೆ ತಲದ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ 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 ಜಲದ ಮೇಲೆ ಪ್ರಜ್ವಲಿತ ದೈತ್ಯನ ಕೋಳಲ ಈ ಪರಿ ಪ್ರಜ್ವಲಿತ ದೈತ್ಯನ ಕೋಳಲ ಈ ಪರಿ ಕಂಡೆನಾನಂದ ಮಣಿಮಂಡಲ ಬಂದ ಕಂಡೆನಾನಂದ ನಗರವ ಕಂಡೇ ಅಬ್ಬಾ ಈತನ ಹೊರಗಿನ ಕೋಟೆ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಈತನ ಅರಮನೆಯಾದರೂ ಎಷ್ಟೊಂದು ವೈಭವವಾಗಿರಬಹುದು. ಪ್ರಭು ರಾಮಚಂದ್ರ, ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ಭವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಕೆ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಹೊಕ್ಕು ಆಕೆಯ ಗರ್ಭದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಗರ್ಭವನ್ನೇ ಸೀಳಿ ಹೊರಗೆ ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಅನುಗ್ರಹದಿಂದಲವೇ ರಾಮಚಂದ್ರ. ಇಂತಹ ನನಗೆ ಭಯವೆಂದರೆ ಏನು ಸ್ವಾಮಿ? ಇರಲಿ, ಪುರಪ್ರವೇಶವನ್ನು ಮಾಡುವೆನು. ಕನ್ನಡ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲದೆ ಕನ್ನಡ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲದೆ ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಎನಿತು ಘನತೆಗೆ ಶೋಭಿಸುವುದೆನಗೆ ಎನಿತು ಘನತೆಗೆ ಶೋಭಿಸುವುದೆನೆ ನಾಗಲೋಕ ಸುರರಿಗೆ ಸಮುದಿದೆ ನಾಗಲೋಕ ಸುರರಿಗೆ ಸಮುದಿದೆ ಸೊಗಸೆ ನಗರ ಸೊಗಸೆ ಹೀಗೆ ಸೊಗಸೆ ಹೀಗೆ ಸೊಗಸೆ ರಾಮಚಂದ್ರ, ಅನಾಥ ರಕ್ಷಕ, ಆಪತ್ಬಾಂಧವ, ಕಾಪಾಡು ಕಾಪಾಡು. ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಸ್ತ್ರೀಯು ಅಡ್ಡಲಾಗಿ ಮಲಗಿರುವಳಲ್ಲ. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ರಾಮದೂತನಾದ ನನಗೆ ಯೋಗ್ಯವಾದ ಕಾರ್ಯವಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಏಯ್ ಮನ್ಮಥ, ಕನಸಿನಲ್ಲೂ ಬಂದು ಕಾಡುತ್ತಿರುವನಲ್ಲ. ಯಾರೋ ನನ್ನ ನಿದ್ರಾಭಂಗ ಮಾಡುತ್ತಿರುವರಲ್ಲ. ನಮ್ಮಪ್ಪ ಹರೆಯರೆಲ್ಲ ಎಚ್ಚರವಾಗಿ ಇದ್ದಾರಲ್ಲ. ಕೋತಿ ಮಂಗಣ್ಣ, ಯಾರೋ ನೀನು? ನಾನು ಇಲ್ಲಿರುವುದನ್ನು ಲೆಕ್ಕಿಸದೆ ಬಂದಿರುವೆಯಲ್ಲ, ಯಾರೋ ನೀನು? ಅಮ್ಮ,
ನಾನು ಶ್ರೀರಾಮಚಂದ್ರನ ದೂತನು. ನನ್ನನ್ನು ಆಂಜನೇಯ, ಮಾರುತಿ, ಹನುಮಂತ ಎಂದು ಕರೆಯುವರು. ಅಮ್ಮ, ನಾನು ಈ ಲಂಕಾ ನಗರವನ್ನು ನೋಡಿಕೊಂಡು ಹೋಗಲು ಬಂದಿರುವೆನು. ತಾವು ಅನುಮತಿ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನು. ನಾನು ಯಾರು ಗೊತ್ತೇನೋ? ಲಂಕಿಣಿ. ಹೀಗೆ ಹೋಗಿ ಹೀಗೆ ಬಂದು ಬಿಡುತ್ತಿ ಅಷ್ಟೇ ಅಮ್ಮ. ಪ್ರಾಣವನ್ನು ಕಳೆದುಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗು. ನೋಡೋ, ತ್ರಿಮೂರ್ತಿಗಳಿಗೂ ಅಸಾಧ್ಯವಾದ ಈ ಪುರ ಪ್ರವೇಶ ಈ ಮೂರ್ತಿಯಿಂದ ಸಾಧ್ಯವೇನೋ? ಅಮ್ಮ, ದೇವಾನು ದೇವತೆಗಳಿಗೂ ಅಸಾಧ್ಯವಾಗಿರಬಹುದು, ಆದರೆ ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ಹಾಗಾದರೆ ನೀನು ಪುರ ಪ್ರವೇಶ ಮಾಡಲೇಬೇಕು. ಹೌದು, ಮಾಡಲೇಬೇಕು. ಹಾಗಾದರೆ ನನ್ನನ್ನು ಜಯಿಸು, ನಂತರ ಪುರ ಪ್ರವೇಶ. ಓಹೋ, ನೀನು ಯುದ್ಧ ಮಾಡದೆ ನನಗೆ ಪುರಪ್ರವೇಶ ಮಾಡಲು ಅನುಮತಿ ನೀಡುವುದಿಲ್ಲ? ಹಾಗಾದರೆ ನೀಡುವುದೇ ಇಲ್ಲ. ಇರಲಿ ಅಮ್ಮ, ನೀನಾದರೂ ಸ್ತ್ರೀ, ನಾನು ಪುರುಷನು. ಅದು ಅಲ್ಲದೆ ನೀನು ಆಯುಧಳು, ನಾನು ನಿರಾಯುಧನು. ನಾವಿಬ್ಬರು ಹೇಗೆ ತಾಯಿ ಯುದ್ಧ ಮಾಡುವುದು? ನೀನೇ ಹೇಳು. ಇರಲಿ ತಾಯಿ, ನಾವಿಬ್ಬರು ಸೇರಿ ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಏನಾ ಪಂಥ? ಅಮ್ಮ, ನೀನು ನನ್ನ ಬೆನ್ನಿನ ಮೇಲೆ 3 ಪ್ರಹಾರಗಳನ್ನು ಪ್ರಹರಿಸು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ನಿನ್ನನ್ನು ಒಂದೇ ಪ್ರಹಾರಕ್ಕೆ ಯಮಾಲಯಕ್ಕೆ ಕಳಿಸುವೆನು. ನಾನು ನಿನಗೆ 3 ಪ್ರಹಾರಗಳನ್ನು ಕೊಡಬೇಕು. ಹೌದು. ಬದುಕುಳಿದರೆ ಉಳಿಯುವುದೆಲ್ಲಿ? ಕೂರೋ. ಹಾಗೆ ಆಗಲ್ಲಮ್ಮ. ಮಂಗಣ್ಣ. ರಾವಣೇಶ್ವರ. ಏಯ್, ಈ ಕೋತಿನ ಸಮುದ್ರಕ್ಕೆ ಹಾಕ್ರೋ. ಜೈ ಜೈ ರಘುವೀರ ಸಮರ್ಥ. ಇನ್ನು 2 ಇರುವುದು, ಕೂರೋ. ಆಗಲಿ ತಾಯಿ. ನಿದ್ದೆ ಒಬ್ಬರಿನಲ್ಲಿ ಹೇಗೆ ಪ್ರಹರಿಸಿದೆ? ಜೈ ರಾವಣೇಶ್ವರ. ಈ ಸಾರಿ ಜೈ ಜೈ ರಘುವೀರ ಸಮರ್ಥ. ಇನ್ನೊಂದಿರುವುದು, ಕೂರೋ. ಹಾಗೆ ಆಗಲಿ ತಾಯಿ. ನಿದ್ದೆ ಮಪ್ಪರು. ಜಯ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಈಗ ನನ್ನ ಸರದಿ. ಹೀಗೆ ಮಾಡಿ ಬಿಡೋಣ. ಹೇಗೆ? ರಾಜಿಯಾಗಿ ಬಿಡೋಣ. ಅವೆಲ್ಲ ಸಾಧ್ಯವಿಲ್ಲ ತಾಯಿ. ಬಾ, ಮದುವೆಯಾಗಿ ಬಿಡೋಣ. ಸಾಧ್ಯವೇ ಇಲ್ಲ ತಾಯಿ. ತಾಪತ್ರಯ ಏನೇ ಇರುವುದಿಲ್ಲ. ಬೇಗ ಬಾ, ಕುಳಿತುಕೋ, ಸಮಯವಾಗುವುದು. ಕೂರಬೇಕು. ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಹೆಣ್ಣೆಂಗಸು ನೋಡು ಬಿಡುವಂತ. ನೋಡ್ತಾನೆ ಇದೀನಿ, ಕುತ್ಕೋ. ಇಲ್ಲಿ ಗುದ್ದು ಬೇರೆ ಕಡೆ ಗುದ್ದು ಬಿಟ್ಟಿಯ. ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಬ್ರಹ್ಮನ ಶಾಪ ಇಂದಿಗೆ ಫಲಿಸಿತು. ಇಂದಿನಿಂದ ನಿನಗೆ ಮಂಗಳವಾಗಲಿ, ನಿನ್ನ ಕಾರ್ಯವು ಜಯವಾಗಲಿ. ನನ್ನನ್ನು ಆ ಸಮುದ್ರಕ್ಕೆ ತಳ್ಳಿಬಿಡು. ಹಾಗೆ ಆಗಲಿ ತಾಯಿ. ರಾಮ
ರಾಮಚಂದ್ರ ಒಡೆಯ ನವದಿಯೋ ಮುಗಿಯಲಿಗೆ ಪ್ರಭು ರಾಮಚಂದ್ರ ಒಡೆಯ ನವದಿಯೋ ಮುಗಿಯಲಿಗೆ ತಡೆಯಲಾರೆ ಶೋಕ ಒಡೆಯ ನವದಿಯೋ ಮುಗಿಯಲಿಗೆ ತಡೆಯಲಾರೆ ಜಡ ಜಗಂಧೆಯ ಉಡುಪ ಮುಖಿಯಳ ಜಡ ಜಗಂಧೆಯ ಉಡುಪ ಮುಖಿಯಳ ಬಡ ನಡುವಿನ ಬಾಳೆಯ ಬಡ ನಡುವಿನ ಬಾಳೆಯ ಕಾಣೆನಾ 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 ಅಮ್ಮಮ್ಮ ಕಾಣೆ ಭೂಮಿಗ ರಾಮ ಸೀತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮಚಂದ್ರ ಅಮ್ಮಮ್ಮ ಕಾಣೆ ಭೂಮಿ ಜಾತೆ ಕಾಣೆ ನಾನು ಭೂಮಿ ಜಾತೆಯ ಪ್ರಭು ರಾಮಚಂದ್ರ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಅಮ್ಮಮ್ಮ ಕಾಣೆ ಭೂಮಿ ರಾಮ ಸೀತೆಯ ಕಾಣೆ ರಾಮ ಮಾತೆಯ ಕಾಣೆ ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವಾಗಲಿಲ್ಲ. ಎಲ್ಲ ಭವನಗಳನ್ನು ಹುಡುಕಿದ್ದಾಯಿತು, ಎಲ್ಲಿಯೂ ಮಾತೆಯ ದರ್ಶನವಾಗಲಿಲ್ಲ. ಇನ್ನೆಲ್ಲಿ ಹುಡುಕಲಿ, ಇನ್ನೆಲ್ಲಿ ಹುಡುಕಲಿ? ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಂತಿದೆಯಲ್ಲ. ಇರಲಿ, ಇನ್ನು ಮುಂದೆ ನೋಡಿ ಹುಡುಕುವೆನು. ಓ ರಾಮ್ ರಾಮ ರಾಮ್ ರಾಮ, ಇಲ್ಲಿ ಅನೇಕ ಜನ ಸ್ತ್ರೀಯರು ಮೈ ಮೇಲೆ ವಸ್ತ್ರವಿಲ್ಲದೆ ಪಾನಮತ್ತರಾಗಿ ನಿರ್ಲಜ್ಜರಾಗಿ ಬಿದ್ದಿರುವರು. ಇರಲಿ, ಈ ಪಾರ್ಶ್ವದಲ್ಲಿ ಏನಾದರೂ ಇರುವರನ್ನು ಹುಡುಕಿ ನೋಡುವೆನು. ಮಾತೆ ಸಿಕ್ಕಿದಳು, ಜಗನ್ಮಾತೆ ಸಿಕ್ಕಿದಳು. ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ಜನ್ಮವೇ ಸಾರ್ಥಕವಾಯಿತು. ಇರಲಿ, ಇನ್ನೊಂದಾವರ್ತಿ ಮಾತೆಯ ದರ್ಶನ ಪಡೆದು ನಂತರ ಹೊರಡುವೆನು. ಹಾ ರಾಮ, ಹಾ ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ
ಹಾಯಿದೇನೋ ಮೋಸ ಕಾರ್ಯ ಆಗುವುದೇ ದುರ್ದೈವವೇ. ಪ್ರಭು ರಾಮಚಂದ್ರ ಹಾಯಿದೇನೋ ಮೋಸ ಕಾರ್ಯ ಆಗುವುದೇ ದುರ್ದೈವವೇ. ಬಾಯೊಳು ಸುರಲಾರೆ ಈಗ. ಬಾಯೊಳು ಸುರಲಾರೆ ಈಗ. ರಾಮಗೆಲ್ದು ಬೇಳನಯ್ಯೋ. ರಾಮಗೆಲ್ದು ಬೇಳನಯ್ಯೋ. ಧೂಳನೇಕ ಜಯಯುಳಿದು. ಧೂಳನೇಕ ಜಯಯುಳಿದು. ದೂರಿಗೆ ಸಿಲುಕಿದೆ. ಹಾಯಿದೇನೋ ಮೋಸ ಕಾರ್ಯ ಆಗುವುದೇ ದುರ್ದೈವವೇ. ರಾಮ ರಾಮ ರಾಮ. ಹಾ ರಾಮಚಂದ್ರ, ನಾನು ಯಾವ ಅಪರಾಧವನ್ನು ಮಾಡಿದೆನು ಸ್ವಾಮಿ? ಈ ದೃಶ್ಯವನ್ನು ನೋಡಲು ನನ್ನನ್ನಿಲ್ಲಿಗೆ ಕಳುಹಿಸಿದೆಯಾ? ಅಮ್ಮ ಅಮ್ಮ, ತ್ರಿಲೋಕ ಪಾವನ ಮೂರ್ತಿಯಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುಳಲ್ಲ. ಅಮ್ಮ, ಜಗನ್ಮಾತೆಯಾದ ನಿನಗೆ ಈ ಸ್ಥಿತಿ ಬಂದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಅಯ್ಯೋ ರಾಮಚಂದ್ರ, ಇಂತಹ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕಣ್ಣುಗಳು ಸೀಳಿ ಹೋಗಬಾರದಿತ್ತೆ. ಏನು ಮಾಡಲಿ ಏನು ಮಾಡಲಿ? ಇವರೀರ್ವರನ್ನು ಒಂದೇ ಏಟಿಗೆ ಸದೆಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ? ಇದೇನಿದು? ಚಿತ್ತ ಚಾಂಚಲ್ಯದಿಂದ ನಾನು ಈ ರೀತಿ ಮಾತನಾಡುತ್ತಿರುವನಲ್ಲ. ಪ್ರಭುಗಳು ಹೇಳಿದ್ದರು, ಮಾತೆಯ ದರ್ಶನವಾದಾಗ ಆಕೆಯನ್ನು ಗುರುತಿಸಲು ಕೆಲವು ಕುರುಹುಗಳನ್ನು ತಿಳಿಸಿದರು. ಅವುಗಳನ್ನು ಶೋಧಿಸದೆ ಮಾತನಾಡುತ್ತಿರುವನಲ್ಲ. ಪ್ರಭು ರಾಮಚಂದ್ರ, ಅರಿಯದೆ ಆದ ಅಪರಾಧವನ್ನು ಮನ್ನಿಸು ಸ್ವಾಮಿ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂದೆಯ ಮೇಲೆ, ಮತ್ತೆರಡು ಮಣಿಯಿಲ್ಲ, ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಸೀತೆ ಇವಳಲ್ಲ, ಭೂಜಾತೆ ಇವಳಲ್ಲ ರಾಮ. ರಾಮ ರಾಮಚಂದ್ರ ರಾಘವ ರಾಮ. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ,
ಪುರದ ನಾನಾ ಭಾಗಗಳನ್ನು ಹುಡುಕಿದ್ದಾಯಿತು. ಎಲ್ಲಿಯೂ ಮಾತೆಯ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲವಾರ್ತೆಯನ್ನು ತರುವುದಾಗಿ ಹೇಳಿ ಬಂದ ನಾನು ಈಗ ರಿಕ್ತಹಸ್ತನಾಗಿ ಹಿಂತಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಈ ವಿಚಾರವನ್ನು ತಿಳಿದ ಶ್ರೀರಾಮಚಂದ್ರ ಪ್ರಭುಗಳು ವಿರಹ ವೇದನೆಯಿಂದ ಪ್ರಾಯೋಪ್ರವೇಶವನ್ನೇ ಮಾಡಿಕೊಳ್ಳುವರು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೆ? ಈ ವಿಚಾರವು ಅಯೋಧ್ಯೆಗೆ ತಿಳಿಯದೇ ಇದ್ದಿತೆ. ಈ ವಿಚಾರವು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನೊಬ್ಬನು ವಿಫಲನಾಗಿ ಹಿಂತಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆ ನಾನೇ ಕಾರಣನಾಗುತ್ತೇನೆ. ಏನು ಮಾಡಲಿ? ಮಾಡುವುದಿನ್ನೇನು? ಈ ಲಂಕಾ ನಗರವನ್ನೊಳಗೊಂಡ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಘೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪ್ರಭುಗಳ ಮುಂದಿಡುವನು. ಬೇಕಾದರೆ ಅವರೇ ಹುಡುಕಿಕೊಳ್ಳಲಿ. ಜೈ ಜಗೈ ರಘುವೀರ ಸಮರ್ಥ. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಜಗನ್ಮಾತೆಯ ದರ್ಶನವಾಗುವುದು. ಧನ್ಯನಾದೆ. ಜೈ ಜೈ ರಘುವೀರ ಸಮರ್ಥ. ಸಹಿತನೆ ಪರಿತಾಪದು ಪಟಳವ್ವ ಸಹಿತನೆ ಪರಿತಾಪದು ಪಟಳವ್ವ ರೂಪವಂತಳ ನೋಡುತ್ತಲ್ಲಿ ಅದಾವ ರೂಪವಂತಳ ನೋಡುತ್ತಲ್ಲಿ ಫಲಾತ್ಮವ ತಂದಳು ಫಲಾತ್ಮವ ತಂದಳು ತಾಪವಂತದು ಸಹಿತನೆ ಪರಿತಾಪಳವ್ವ ರಾಗದ ಪೂಗದ ಸೊಬಗಿನೊಯ್ಯಾರದ ರಾಗದ ಪೂಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ಹೂಗಳು ತಾಗಿದೆ ಮಾನವಗೆ ಹೂಗಳು ತಾಗಿದೆ ಮಾನವಗೆ ಸಹಿತನೆ ಪರಿತಾಪ ಪಟಳವ್ವ ತೋರೆ ಚತುರೆ और नीर तोरे चतुरे और नीर तोरे चतुरे सही पन्ने हरिता दुपटलव्व ಏನೇ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದೊಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನಿ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಏನು ಮಾಡಲಿ? ಇದಕ್ಕೆ ನಾನೇನು ಮಾಡಲಿ? ಆಕೆಯನ್ನ ಫಲತ್ಕರಿಸಿ
ಛೇ! ಎಂತಹ ಸುಮ್ಮನಿರಲೇ ದತ್ತಲಾರಳು ಸೀತೆ. ಏನು ಮಾಡಲಿ, ಏನು ಮಾಡಲಿ, ಏನಾದರೂ ಆಗಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ವಿರಸವನ್ನೇ ತಂದೊಡ್ಡಿ ಆಕೆಯನ್ನು ನನ್ನ ವಶ ಮಾಡಿಕೊಳ್ಳಲೇಬೇಕು. ಹೇ ಹೇ ಸೀತೆ, ಹೇ ಸೀತೆ, ನೀನೇ ನನ್ನ ಮೋಕ್ಷದಾತೆ, ನೀನೇ ನನ್ನ ಮೋಕ್ಷದಾತೆ, ನೀನೇ ನನ್ನ ಮೋಕ್ಷದಾತೆ. ಮನಸ್ಸಿನ ಚಿಂತೆ ಕಳೆದ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಮನಸ್ಸಿನ ಚಿಂತೆ ಮನಸ್ಸಿನ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಮನಸ್ಸಿನ ಚಿಂತೆ
ರಾಮಚಂದ್ರ, ಇನ್ನು ಎಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ? ನನ್ನ ಮೇಲೆ ನಿನ್ನ ಕೃಪೆ ಇಲ್ಲವೇ? ಎಲ್ಲಿ ಪ್ರಭು? ರಾವಣ ಸರ್ವಹಾಕಿ ಜೈ ಪರ ಜೈ ಪರ. ಅವನೇಶ್ವರ ಮಹಾಪ್ರಭು ಆಗಮಿಸುತ್ತಿರುವುದು ಅವಶ್ಯ. ಎಲೈ ಅಕರಮಕರಾಕ್ಷರ, ನನ್ನ ಆಜ್ಞೆ ಆಗುವವರೆಗೂ ಯಾರನ್ನು ಒಳಬಿಡಕೊಡದು. ನೀವು ಸಹ ಆ ಪಾರ್ಶ್ವದಲ್ಲೇ ಇರಬೇಕು, ತಿಳಿಯಿತೆ? ಸೀತಾ, ಅಕರಾಕ್ಷ ಮಕರಾಕ್ಷ, ಜಾನಕಿ, ಆಹ ಏನು ರೂಪು, ಏನು ಲಾವಣ್ಯ! ಜಗದೊಳಗಿರುವ ಸುಂದರಿಯರ ಸೌಂದರ್ಯ ರೂಪವೆಲ್ಲವನ್ನು ಈರಿ ಎರಕ ವೈದಗ್ಧ್ಯ ಕಾಣುತ್ತಿರುವುದೀ ಸುಂದರವಾದ ಮುಖ. ಈಕೆಯನ್ನು ಸೇರದ ಈ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಕಾಂತಮಣಿಯಳ ಕಾಮನರ ಗಿಳಿಯ ಎಂದು ನಾ ಬಣ್ಣಿತೆ. ಕಾಂತಮಣಿಯಳ ಈ ಕಾಂತಮಣಿಯಳ ಕಾಮನರ ಗಿಳಿಯ ಎಂದು ನಾ ಬಣ್ಣಿತೆ. ಸೀತಾ, ತ್ರಿಜಗಂಗಳು ಕಾಣೇನ ತ್ರಿಜಗಂಗಳು ಕಾಣೇನ ಮುಜಗವೇಣಿಗೆ ಸಡಿಯೇ. ತ್ರಿಜಗಂಗಳು ಕಾಣೇನ ಮುಜಗವೇಣಿಗೆ ಸಾಟಿಯೇ. ತ್ರಿಜಗಂಗಳು ಕಾಣೇನ ಮುಜಗವೇಣಿಗೆ ಸಾಟಿಯೇ. ಅಜಯ ಮನಗೆ ಮರಣ, ಅಜಯ ಮನಗೆ ಮರಣ, ಭಜವೆನಿ ಬನಗದೆ ಮದಗ ಜಗಮನಿಯ ಎಂದು ನಾ ಬಣ್ಣಿತೆ. ಕಾಂತಮಣಿಯಳ ಈ ಕಾಂತಮಣಿಯಳ 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 ಈ ಕಾಂತಮಣಿಯಳ ಕಾಮನರ ಗಿಳಿಯ ಎಂದು ನಾ ಬಣ್ಣಿಪೆ ಬಣ್ಣಿಪೆ ಬಣ್ಣಿಪೆ. ಸೀತಾ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದ ರಸಿಯಾಗು. ನನ್ನ ಅರಮನೆಯ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳನ್ನು ಅಲಂಕರಿಸುವರು. ನನ್ನ ಪಟ್ಟ ಮುಗಿಸಿ ಮಂಡೋದರಿ ನಿನಗೆ ಸೇವಕಿಯಾಯುವಳು. ಹೆಚ್ಚೇನು ಸೀತಾ, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ಸಹ ನಿನಗೆ ದಾಸಾನುದಾಸನಾಗು. ಇಂತಹ ಸಮಯದಲ್ಲಿ ಸೀತಾ, ಶೃಂಗಾರ ಸಂಭ್ರಮವ ಮನಸಾನಂದ ಸಂಭ್ರಮವ
ಸಂಭ್ರಮವ ಮನಕಾನವ ಸಂಪದವ ಬಳಿ ಬಾರಿ ಸರಿ ನೀಡ ಸುಮನಿಯುವ ಬಳಿ ಬಾರಿ ಸವಿ ನೀಡ ಸುಮನಿಯುವ ಶೃಂಗಾರ ಸಂಭ್ರಮವ ಸೀತಾ ಜಾನಕಿ ಮೋಸದ ರಾಣಿ ಸುಖಾಸಿನಿ ರಮಣಿ ಸೀತಾ ಸೀತಾ ಮೋಸದ ರಾಣಿ ಸುಖಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ಮೋಸದ ರಾಣಿ ಸುಖಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕರಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಸದ ಮಧುಮಯ ಸುಮವಾಣಿ ಪಾಣಿ ಮೋಹದ ಮಧುಮಯ ಸುಮವಾಣಿ ಪಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರಿ ಸವಿನೀಡಕ್ಕೆ ಸುಮನಿಯುವ ಬಳಿ ಬಾರಿ ಸವಿ ನೀಡ ಸುಮನಿಯುವ ಶೃಂಗಾರ ಸಂಭ್ರಮವ 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 ಏನು ಹೇಳುವೆ ಸೀತಾ ರಾಮಚಂದ್ರ, ಈ ದುರುಳನಾದ ಲಾಭಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಪ್ರಭು. ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಬಾ, ನನ್ನ ಪಟ್ಟದರಸಿಯಾಗು. ಬಾ ಸೀತಾ, ಪಟ್ಟದರಸಿಯಾಗು. ಶುನಕನ ತೆರೆದಿಲ್ಲೇತಕ್ಕೆ ಶುನಕನ ತೆರೆದಿಲ್ಲೇತಕ್ಕೆ ಅವಳ ತಿರ್ಪೆಯ ದುರುಳ ಘನವೀರ ರಾಘವಾಂಘನಿಗಿರಿಸಿ ಘನವೀರ ರಾಘವಾಂಘನಿ ಎಲ್ಲ ಮನವು ನಿನ್ನಡೆ ಚೆಲಿಸುವುದೇ ಮೂಢ. ಮೂಢ. ಜಾನಕಿ, ಮೂಢ. ಮೂಢ. ನೀಚನೆ, ನಿಕೃಷ್ಟನೆ, ಜಾನಕಿ, ನಿರ್ಲಜ್ಜನೆ,
ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನು ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ಇನ್ನಾದರೂ ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವ, ಕೀರ್ತಿಯನ್ನು ಹೊಂದುವೆ. ಜಾನಕಿ ನೊಡಗಿಸಿ ಬೆಳಗನ್ನು ಅಡಗಿಸುವೆ. ಜಾನಕಿ, ಓ ನಿನ್ನ ರಾಮನಿಗೆ ಈ ವಿಷಯ ತಿಳಿದರೂ ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ಏಡಿಯಾದ ರೋಮನನ್ನು ಮರೆತ ಬಿಡು. ಬಾ ನನ್ನ ಪಟ್ಟದರಸಿಯಾಗು. ನನ್ನ ಸ್ವಾಮಿ ಅಸಮರ್ಥನೆ. ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ಕೆಲವು ದುಷ್ಟ, ಇನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ಆ ನಿನ್ನ ಬಡ ರಾಮನಿಗೆ ಎದುರತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನೇ ಬಲತ್ಕರಿಸಬೇಕಾದೀತು. ಎಚ್ಚರ. ಕೆಲವು ಪಾಪಿಷ್ಟನೇ, ನನ್ನ ಸ್ವಾಮಿ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಿಗೆ ಬದುಕುಳಿಯಬಲ್ಲೆಯ? ಕಾಡಿಗೆಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಸಾಕು, ಇಂತಹ ದುರ್ವಾಕ್ಯಗಳನ್ನು ಆಡುತ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ. ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ಅವನಿಗೆ ಸೇರಿ ಹೋಗಬಾರದೆ. ನಿನ್ನ ದಶ ಶಿರಸ್ಸುಗಳು ಸಿಡಿದು ಬೀಳಬಾರದೆ. ಭಲೆ ಭಲೆ ಜಾನಕಿ. ಸೇವಿಸ ಬಂದಿರ್ಪೇನೆ ಸೀತಾ. ನಿನ್ನ ಸೇವಿಸ ಬಂದಿರ್ಪೇನೆ. ರಾಜೀವಲೋಚನೆ ಸಕಲ ವಸ್ತ್ರಾಭರಣಗಳ ತಂದಿರ್ಪೇನೆ ಸೀತಾ. ಸಕಲ ವಸ್ತ್ರಾಭರಣಗಳ ತಂದಿರ್ಪೇನೆ. ಸೀತಾ ಜಾನಕಿ, ಸೊಗಸಿನ ಧಣಿ ಸೊಬಗಿನ ಧಣಿ.
ಯಾಚನೆ ಬಿಗ ಯಾಚನೆ ಯುಗಲೆ ಅಂತ ಸುಗುಣಾತಲೆ ಮೃಗಲೋಚನೆ ಬಿಗ ಯಾಚನೆ ಯುಗಲೆ ಅಂತ ಸುಗುಣಾತ ನಗು ನಗು ತಿಲ್ಲಿಗೆ ಬಾರೆ 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 ಸುಖ ಕೊಂಡುವೆ ಮೃಗದರ ಮುಖಿ ಸುಖ ಕೊಂಡುವೆ ಮೃಗದರ ಮುಖಿ ಮುದ್ದಾಡುವೆ ಬಾ ಮೋದನೆ ಮುದ ಮುದ ಗಳನಯನೆ ಮಧೋಲಯ ನಡುಬೆಡಗಿನಿ ಮಧೋಲಯ ನಡುಬೆಡಗಿನಿ ಮಥಾಲಯ ನಡುಬೆಡಗಿನಿ ಮಥ ದರಳಗಿ ಬಾರೆಲೆ ಭದ್ದ ದರಳಗಿ ಬಾರೆಲೆ ಅಂಬುಜ ಗಳನಯನೆ 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 ಸೀತಾ ನಯ ವಿನಯಗಳಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನೇ ಬಲತ್ಕರಿಸಬೇಕಾದೀತು. ಕೆಲವು ದುಷ್ಟ ಇಂತಹ ದುರ್ವಾಕ್ಯಗಳನ್ನು ಆಡುತ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಸ್ಸರಿಸಿಗಳು ಸಿಡಿದು ಬೀಳಬಾರದೆ. ತಾಯಿ ವಸುಂಧರಿ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಅಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರಿಯ? ಹೇಳು ತಾಯಿ, ಹೇಳು. ಜಾನಕಿ, ನಿನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನಿನಗಾಗಿ 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಇಬ್ಬಾಗವಾಗಿ ಕೇಳಿ ದಶ ದಿಕ್ಕುಗಳಿಗೆ ಚೆಲ್ಲಿ ಬಿಡುವನು. ಎಚ್ಚರ! ಮಕರಾಕ್ಷ,